ಟೊಮ್ಯಾಟೊ, ನಾನ್ ಹೇಳಿದ ಬಗ್ಗೆ ಯೋಚನೆ ಮಾಡ್ದ್ಯಾ? ನಿನ್ನ ಉತ್ತರ ಏನು ಅಂತ ಕೇಳ್ಬೋದಾ? ಹೇ ಬನಾನಾ, ಟೊಮೊಟೊಗೆ ಯಾಕೆ ಇಷ್ಟು ತೊಂದರೆ ಕೊಡ್ತಿದ್ಯಾ? ಈಗ ಫೋರ್ಸ್ ಮಾಡಿದ್ರೆ ಅವಳು ನಿನ್ನ ಇಷ್ಟಪಡ್ತಾಳೆ ಅನ್ಕೊಂಡಿದ್ಯಾ? ಡ್ರ್ಯಾಗನ್, ಇದು ನನ್ನ ಮತ್ತು ಟೊಮ್ಯಾಟೊ ಮಧ್ಯದ ವಿಷಯ. ಇದ್ರಲ್ಲಿ ಮಾತಾಡೋ ಹಕ್ಕು ನಿನ್ಗೆ ಯಾರು ಕೊಟ್ಟರು? ಅವಳಿಗೆ ಏನ್ ಬೇಕು ಏನ್ ಬೇಡ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಇನ್ ಮುಂದೆ ಅವಳಿಗೆ ತೊಂದರೆ ಕೊಡೋ ಪ್ರಯತ್ನ ಮಾಡಬೇಡ. ಟೊಮ್ಯಾಟೊ ನಮ್ಮ ಮನೆಯ ಹುಡುಗಿ. ಅವಳ ಕಷ್ಟದಲ್ಲಿ ಯಾವಾಗ್ಲೂ ಜೊತೆಯಾಗಿದ್ದು ನಾನು, ನೀನಲ್ಲ. ಅವಳ ಮೇಲೆ ನನಗೆ ಸಂಪೂರ್ಣ ಅಧಿಕಾರ ಇದೆ. ಬನಾನಾ ತುಂಬಾ ಒಳ್ಳೆ ಹುಡುಗ. ನೀನ್ ಅವನ ಜೊತೆ ಮಾತಾಡಿದ ರೀತಿ ನಂಗೆ ಸ್ವಲ್ಪ ಕೂಡ ಇಷ್ಟ ಆಗ್ಲಿಲ್ಲ. ನನ್ ಮೇಲೆ ಸಂಪೂರ್ಣ ಅಧಿಕಾರ ಇದೆ ಅಂತ ನೀನ್ ಹೇಗ್ ಅನ್ಕೊಂಡೆ? ನಿನ್ನ ಅಧಿಕಾರ ಏನಿದ್ರು ಸ್ಟ್ರಾಬೆರಿ ಮೇಲೆ ಅಷ್ಟೇ. ನೀವಿಬ್ರು ಮದ್ವೆ ಆಗ್ತಾ ಇದೀರಾ ಅಲ್ವಾ? ನಾನು ಈಗಾಗ್ಲೇ ನಿನ್ನ ಮರೆಯೋಕ್ ಪ್ರಯತ್ನ ಪಡ್ತಾ ಇದ್ದೀನಿ. ನಿನಗೆ ಬನಾನಾ ಮೇಲೆ ಯಾಕೆ ಇಷ್ಟ ಕಾಳಜಿ? ನೀನೇನಾದ್ರೂ ಅವ್ನು ಇಷ್ಟಪಡ್ತಿದ್ರೆ ನನ್ಗೆ ಈಗಲೇ ಹೇಳ್ಬಿಡು. ನಿಮ್ಮಿಬ್ರು ವಿಷಯಕ್ಕೆ ನಾನು ಮತ್ತೆ ಯಾವತ್ತೂ ಬರಲ್ಲ. ನಾನು ಮತ್ತು ಸ್ಟ್ರಾಬೆರಿ ಮದ್ವೆ ಆಗ್ತಾ ಇಲ್ಲ. ಯಾಕಂದ್ರೆ ನನ್ನ ಮನ್ಸಲ್ಲಿರೋ ಜಾಗನ್ನ ನಿನ್ ಬಿಟ್ಟು ಬೇರೆ ಯಾರಿಗೂ ಕೊಡಕ್ ನನ್ಗೆ ಇಷ್ಟ ಆಗ್ತಿಲ್ಲ. ಟೊಮ್ಯಾಟೊ, ಇನ್ನ ಮುಂದೆ ನೀನ್ ಬನಾನಾ ಜೊತೆ ಮಾತಾಡೋದಾಗ್ಲಿ ಅವ್ನ ಮೇಲೆ ಕಾಳಜಿ ತೋರೋದಾಗ್ಲಿ ಮಾಡಬೇಡ. ಯಾಕೋ ಅದನ್ನ ನೋಡಿದಾಗ ನನಗೆ ತುಂಬಾ ನೋವಾಗುತ್ತೆ. ನೀನ್ ಒಪ್ಕೊಂಡ್ರೆ ನಾವಿಬ್ರು ಮನೇಲೆ ಹೇಳಿ ಮದ್ವೆ ಆಗೋಣ. ನನ್ ಡ್ರ್ಯಾಗನ್ ನನ್ಗೆ ಸಿಕ್ಬಿಟ್ನಾ? ಇದನ್ನ ನಂಬೋಕೆ ಆಗ್ತಿಲ್ಲ. ನಾನ್ ಚಿಕ್ಕ ವಯಸ್ಸಿಂದ ಪಟ್ಟ ಆಸೆ ಕೊನೆಗೂ ನಿಜ ಆಯ್ತಾ? ನಮ್ಗೆ ಮುಂಚೆಯಿಂದಲೇ ಟೊಮ್ಯಾಟೊನೇ ನಮ್ಮ ಮನೆಯ ಸೊಸೆ ಆಗ್ಬೇಕು ಅಂತ ಆಸೆ ಇತ್ತು. ಗೆಳೆಯ, ನಾವ್ ಇವತ್ತಿಂದ ಸಂಬಂಧಿಕರಾಗ್ತಿದೀವಿ. ಇವರಿಬ್ರು ಮದ್ವೆ ಬೇಗ ಮುಗಿಸ್ಬಿಡೋಣ. ಇಂತಹ ಇನ್ನಷ್ಟು ಕಥೆಗಳಿಗಾಗಿ ನಮ್ಮನ್ನು ಫಾಲೋ ಮಾಡಿ.